ಇನ್ನು ಬೆಳಗಾವಿಯ ಸ್ಟೋರಿ ನೋಡೋಣ. ಬೆಳಗಾವಿ ಭಾಗದಲ್ಲಿ ಸುಮಾರು 2 ಕೋಟಿ ರೂಪಾಯಿಯ ವಿಮೆ ಹಣಕ್ಕಾಗಿ ತನ್ನ ಗಂಡನನ್ನೇ ಕೊಂದುಬಿಟ್ಟಿದ್ದಾಳೆ ಐನಾತಿ ಹೆಂಡತಿಯೊಬ್ಳು. ಇತ್ತೀಚೆಗೆ ಈ ರೀತಿಯಾದಂಥ ಘಟನೆ ಮೇಲಿಂದ ಮೇಲೆ ಮರುಕಳಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಆಸ್ತಿ ವಿಚಾರಕ್ಕಾಗಿನೋ ಇನ್ನೊಂದು ವಿಚಾರಕ್ಕಾಗಿನೋ ಗಂಡನನ್ನೇ ಕೊಲೆ ಮಾಡೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ನೋಡಿ, ಕೊಂದ ನಂತರ ಅಪಘಾತ ಅಂತ ಬಿಂಬಿಸೋದಕ್ಕೆ ಭಾರೀ ಸ್ಕೆಚ್ ಹಾಕಿದ್ಲು ನೋಟಂಕಿ ಪತ್ನಿ, ಡ್ರಾಮಾ ಮಾಡಿದ್ಲು. ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಸುದ್ದಿಗೋಷ್ಠಿಯಲ್ಲಿ ಕೇಸ್ ಬಗ್ಗೆ ಮಾಹಿತಿ ಕೊಟ್ಟರು. ಮಾರ್ಚ್ 13ನೇ ತಾರೀಕು ಸಂದೀಪ್ ಮಂಚರಿಗೆ ಎಂಬಾತನ ಕೊಲೆಯಾಗಿ ಚೆನ್ನಾಗಿದ್ದವರು ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕೆ ಡೌಟ್ ಆಗಿದೆ. ಇಲ್ಲಿ ತನಿಖೆ ಚುರುಕುಗೊಳಿಸಿದಾಗ FSLನಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವು ಅಂತ ರಿಪೋರ್ಟ್ ಬರುತ್ತೆ. ಮೃತನ ಹೆಂಡತಿಯ ಪ್ರಿಯಕರ ಹಾಕಿದ್ದಂತಹ ಸ್ಟೇಟಸ್ನಿಂದ ಸತ್ಯಗಳು ಹೊರಗೆ ಬಂದಿದ್ದಾವೆ. ಹಾಕಿದಂತಹ ಸ್ಟೇಟಸ್ನಿಂದ ಡೌಟ್ ಬಂದು ತನಿಖೆಯನ್ನು ಚುರುಕುಗೊಳಿಸಿದ ಸಂದರ್ಭದಲ್ಲಿ ಎಲ್ಲ ಗೊತ್ತಾಗೋಗಿದೆ. ಇದರ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಈ ಕೇಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಆಕ್ಸಿಡೆಂಟಲ್ ಶುರು ಮಾಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಚ್ 13ನೇ ತಾರೀಕು ಒಂದು ಸೆಲ್ಫ್ ಸ್ಕಿಡ್ ಆಗಿ ಒಂದು ರೋಡ್ ಆಕ್ಸಿಡೆಂಟ್ ಆಗುತ್ತದೆ. ಸೊ ಅದರಲ್ಲಿ ಸಂದೀಪ್ ಕಾಲಗೌಡ ಮಂಜರ್ಗಿ ಎಂಬ ಒಂದು ವ್ಯಕ್ತಿ ಸುಮಾರು 46 ವರ್ಷ, ಆರ್ಮಿಯಿಂದ ರಿಟೈರ್ ಆಗಿ ಬಂದು ಇಲ್ಲಿ ಗೋಡಗಿರಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಆಕ್ಸಿಡೆಂಟಲ್ಲಿ ಬಿದ್ದಿರ್ತಾರೆ. ಎಮ್ಕಂಡ್ಮಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದು ಒಂದು ಘಟನೆ ಆಗುತ್ತದೆ. ಅಲ್ಲಿಂದ ಅವರನ್ನು ಹುಕ್ಕೇರಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅವ್ರ ವೈಫ್ ಇಲ್ಲಿಲ್ಲ, ನನ್ನ ಗಂಡನಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಇಲ್ಲಿ ಬಟ್ JG ಹಾಸ್ಪಿಟಲ್ ಘಟಪ್ರಭಾಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ದೊಡ್ಡ ಗಾಯನೋ ಮೇಜರ್ ಇಂಜುರೀಸ್ ಯಾವುದೂ ಆಗುವುದಿಲ್ಲ. ಚೆನ್ನಾಗಿ ಮಾತನಾಡಿರ್ತಾರೆ. ನಮ್ಮ ಆಫೀಸರ್ಸ್ ವಿಡಿಯೋ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿರುವಾಗ ನನಗೆ ಏನಾಗಿಲ್ಲ ಸರ್, ಕೇಸ್ ಯಾವುದು ಬೇಡ ಅಂದ್ರೆ, ಸೆಲ್ಫ್ ಸ್ಕಿಡ್ ಆಗಿದೆ, ಯಾವುದು ಕೇಸ್ ಬೇಡ ಸರ್ ಅಂತ ಹೇಳಿರ್ತಾರೆ. ಸೊ ಬಟ್ 15ನೇ ತಾರೀಕು ಸಾಯಂಕಾಲ ಒಂದು 4:15 ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂದರೆ ರಿಪೋರ್ಟ್ ಆಗಿ ಡೆತ್ ಆಗಿರ್ತಾರೆ. ಹಾಸ್ಪಿಟಲಲ್ಲಿಯೇ ಅವರು ಡೆತ್ ಆಗಿದ್ದಾರೆ ಅಂದರೆ ಡಿಕ್ಲೇರ್ ಆಗುತ್ತದೆ. ಡಿಕ್ಲೇರ್ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಡೌಟ್ ಕಾಣ್ತಾ ಇತ್ತು, ಯಾಕಂದರೆ ಯಾವುದು ವಿಸಿಬಲ್ ಇಂಜರೀಸ್ ಯಾವುದು ಕಾಣ್ತಾ ಇಲ್ಲ. ಸೊ ಇದರಲ್ಲಿ ಬೇರೆ ಏನೋ ಆಗಿರಬಹುದಾ ಅಂದರೆ ಒಂದು ಡೌಟ್ ಮೇಲ್ಗಡೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬಿಮ್ಸ್ ಹಾಸ್ಪಿಟಲ್ಗೆ ಕಳಿಸ್ತೀವಿ. ಅಲ್ಲಿ ಲೋಕಲ್ ಹಾಸ್ಪಿಟಲಲ್ಲಿ ಬೇಡ, ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಮಾಡೋಣ ಅಂದ್ರೆ ಬಾಡಿಯನ್ನು ಬಿಮ್ಸ್ ಹಾಸ್ಪಿಟಲ್ಗೆ ಕಳಿಸ್ತೀವಿ. ಅದು ಜೊತೆಗೆ ಇನ್ವೆಸ್ಟಿಗೇಷನಲ್ಲಿ ಆಫೀಸರ್ಸ್ ಇದರಲ್ಲಿ ಜನರಲಿ ರೋಡ್ ಆಕ್ಸಿಡೆಂಟಲ್ಲಿ ಕೆಲವೊಂದು ಪ್ರಶ್ನೆ ಹೇಳ್ತೀವಿ. ಇದರಲ್ಲಿ ಡೌಟ್ ಇರೋದ್ರಿಂದ ಪ್ರಶ್ನೆಯನ್ನು ಜಾಸ್ತಿ ಹೇಳಿದ್ವಿ. ಫೈನಲಿ ಈ ರಿಪೋರ್ಟನ್ನು ಕೊಟ್ಟಿರೋದು ನಾಗರಾಜ್, ಸೀನಿಯರ್ ಸೈಂಟಿಫಿಕ್ ಆಫೀಸರ್. ಈ ನಾಗರಾಜ್ ರಿಪೋರ್ಟರನ್ನು ತಯಾರು ಮಾಡಿ ತೋರಿಸಿರೋದನ್ನು ಎಲ್ಲ ದಾಖಲಾತಿಗಳನ್ನ ಚೆನ್ನಾಗಿ ಗೊತ್ತಿರ್ತದೆ. ರಿಪೋರ್ಟ್ ಕೊಡೋದಕ್ಕೆ ಮುಂಚೆ ಇಂತಾಗ ರಿಪೋರ್ಟ್ ಬಂದ್ಬಿಟ್ಟಿದೆ, ಈಗ ಹಣವನ್ನು ಕೊಡಿ ಅಂದರೆ ಹಣವನ್ನು ಈಸ್ಕೊಳ್ತಾರೆ. ಸೊ ಹಣವನ್ನು ಈಸ್ಕೊಂಡು ಇವರು ರಿಪೋರ್ಟನ್ನು ಚೇಂಜ್ ಮಾಡಿರ್ತಾರೆ. ನಾಗರಾಜ್, PM ನಾಗರಾಜ್, ಅಮೌಂಟ್ ಇದರಲ್ಲಿ ಒಟ್ಟು ಸುಮಾರು 3 lakhಕ್ಕಿಂತ ಜಾಸ್ತಿ ಇದೆ. ಸೊ ಇದರಲ್ಲಿ ಒಂದು 3 lakhಕ್ಕಿಂತ ಜಾಸ್ತಿ ಒಬ್ಬರೊಬ್ಬರಿಗೆ ಎಲ್ಲ ಜನರಿಗೂ ಸೇರಿ ಒಂದು ಮೋರ್ ದನ್ 3 lakh ಟ್ರಾನ್ಸಾಕ್ಷನ್ ಆಗಿರ್ತದೆ. ಸೊ ಇದು ರಿಪೋರ್ಟನ್ನು ಕೊಟ್ಟಿರೋದು PM ನಾಗರಾಜ್. ಲ್ಯಾಬ್ ಅಸಿಸ್ಟೆಂಟ್ ಚೆನ್ನೈಯ ಮೂಲಕ ಅಪ್ರೋಚ್ ಆಗಿರ್ತಾರೆ. ಫಸ್ಟ್ ಪ್ಯೂನ್ ಮೂಲಕ ಲ್ಯಾಬ್ ಅಸಿಸ್ಟೆಂಟ್ ಮೂಲಕ ಸೀನಿಯರ್ ಸೈಂಟಿಫಿಕ್ ಆಫೀಸರ್ಗೆ ಅಪ್ರೋಚ್. ಶುರು ಮಾಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಚ್ 13ನೇ ತಾರೀಕು ಒಂದು ಸೆಲ್ಫ್ ಸ್ಕಿಡ್ ಆಗಿ ಒಂದು ರೋಡ್ ಆಕ್ಸಿಡೆಂಟ್ ಆಗುತ್ತದೆ. ಸೊ ಅದರಲ್ಲಿ ಸಂದೀಪ್ ಕಾಲಗೌಡ ಮಂಜರ್ಗಿ ಎಂಬ ಒಂದು ವ್ಯಕ್ತಿ ಸುಮಾರು 46 ವರ್ಷ, ಆರ್ಮಿಯಿಂದ ರಿಟೈರ್ ಆಗಿ ಬಂದು ಇಲ್ಲಿ ಗೋಡಗಿರಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ.